ತಿಂದು ದರ್ಶನ್ ಸೊರಗಿ ಹೋಗಿದ್ದಾರೆ. ಜಿಮ್ ಇಲ್ಲ, ವರ್ಕೌಟ್ ಇಲ್ಲ, ಮನೆ ಊಟ ಇಲ್ಲ, ಐಷಾರಾಮಿ ಬದುಕಿಲ್ಲ, ಎಂಜಾಯ್ಮೆಂಟ್ ಇಲ್ಲ, ಪಾರ್ಟಿ ಪಬ್ಬು ಯಾವುದೂ ಇಲ್ಲ ದರ್ಶನ್ಗೆ ವನವಾಸ. ದರ್ಶನ್ಗೆ ಈಗ ಮಡದಿ ಮಗನಿಗಾಗಿ ಕನವರಿಸ್ತಾ ಇದ್ದಾರೆ. ಮನೆಯೂಟಕ್ಕಾಗಿ ಹೈಕೋರ್ಟ್ನಲ್ಲಿ ದಾಸ ಹೋರಾಟ ಮಾಡ್ತಾ ಇದ್ದಾರೆ. ಸೋಮವಾರ ಸಾರಥಿ ಪಾಲಿಗೆ ಶುಭ ದಿನ ಆಗುತ್ತಾ ಅನ್ನೋದು. ಯಾಕಂತ ಹೇಳಿದ್ರೆ ಮನೆಯೂಟದ ಅರ್ಜಿ ವಿಚಾರಣೆ ಸೋಮವಾರಕ್ಕಿದೆ. ನಾಳೆ ಆದರೂ ಕೂಡ, ಅಂದರೆ ನಾಳೆ, ಸೋಮವಾರ ಅಂದರೆ ನಾಳೆ ಆದರೂ ಕೂಡ ದರ್ಶನ್ಗೆ ಮನೆ ಊಟದ ಭಾಗ್ಯ ಲಭಿಸುತ್ತಾ ಅನ್ನೋದು ಈಗಿರುವಂಥ ಕುತೂಹಲ. ದರ್ಶನ್ಗೆ ಮನೆ ಊಟದ ಕುರಿತಾಗಿ 2 ಬಾರಿ ಅರ್ಜಿ ವಜಾ ಆಗಿತ್ತು. ನಾಳೆಗೆ ಅರ್ಜಿ ವಿಚಾರಣೆ ಇದೆ. ನಾಳೆಗೇನಾದರೂ ದರ್ಶನ್ಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದು. ಯಾಕಂತ ಹೇಳಿದ್ರೆ ಜೈಲೂಟ ತಿನ್ಲಿಕ್ಕೆ ಆಗಲ್ಲ, ನನಗೆ ಆರೋಗ್ಯ ಕೆಡ್ತಾ ಇದೆ, ನನ್ನ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂಥೇಳಿ ಎಲ್ಲ ದರ್ಶನ್ ಹೇಳಿದ್ರಂತೆ. ಇದೆಲ್ಲದರ ಕುರಿತಾಗಿ ದರ್ಶನ್ಗೆ ನಾಳೆ ಅಂತಿಮ ದಿನ. ಮನೆ ಊಟ ಸಿಗುತ್ತಾ ಸಿಗಲ್ವಾ ಅನ್ನೋದು ನಿರ್ಣಾಯಕ ದಿನ. ನಿನ್ನೆಯೂ ಸಿಗ್ಲಿಲ್ಲ, ಮೊನ್ನೆಯೂ ಸಿಗ್ಲಿಲ್ಲ. ಸುಮಾರು 1 ತಿಂಗಳಾಯ್ತು ದರ್ಶನ್ ಮನೆ ಊಟಕ್ಕಾಗಿ ಹಪಿಸ್ತಾ ಇದ್ದಾರೆ. ಮನೆ ಊಟ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಆರೋಗ್ಯ ಕೆಡ್ತಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ವೆಯ್ಟ್ ಲಾಸ್ ಆಗ್ತಿದ್ದೀನಿ, ಪ್ರೋಟೀನ್ ಇಲ್ಲ ಆಹಾರದಲ್ಲಿ ಅಂತೇಳಿ ಎಲ್ಲ ಹೇಳ್ತಾ ಇದ್ದಾರೆ. ಆದರೆ ದರ್ಶನ್ಗೆ ಮನೆ ಊಟ ಸಿಗ್ಲಿಲ್ಲ. ಆದರೆ ನಾಳೆ ದರ್ಶನ್ಗೆ ಮನೆ ಊಟ ನಿರ್ಣಯ ಆಗತ್ತೆ. ಹಾಗಾದ್ರೆ ನಾಳೆ ಏನಾಗಬಹುದು, ಇದೆಲ್ಲದರ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ನಾಳೆಗಾದ್ರೂ ದರ್ಶನ್ಗೆ ಸಿಗುತ್ತಾ ಗುಡ್ ನ್ಯೂಸ್? ಮನೆಯೂಟಕ್ಕಾಗಿ ಕಾದು ಸುಸ್ತಾದ ದರ್ಶನ್. ಮನೆಯೂಟ ಬೇಕು ಅಂತ ಪರಪ್ಪನ ಅಗ್ರಹಾರದಲ್ಲಿ ಕನವರಿಸ್ತಾ ಇರುವಂತಹ ದರ್ಶನ್ ಸೊರಗಿ ಹೋಗಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಮನೆಯೂಟದ ಅರ್ಜಿ ವಜಾಗೊಂಡು ಈಗ ಹೈಕೋರ್ಟ್ನಲ್ಲಿ ನಾಳೆ ಅರ್ಜಿ ವಿಚಾರಣೆ ನಡೆಯಲಿದೆ. ಮನೆಯೂಟ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಮನೆಯೂಟದ ಬಗ್ಗೆ ವಾದ ಪ್ರತಿವಾದ ನಡೆದಿತ್ತು. ಜೈಲಲ್ಲಿರೋ ಎಲ್ಲ ಕೈದಿಗಳಿಗೆ ಒಂದೇ ರೂಲ್ಸ್ ಇರಬೇಕು, ಎಲ್ಲರಿಗೂ ಒಂದೇ ಊಟ ಕೊಡಬೇಕೆಂಬ ರೂಲ್ಸ್ ಇದೆ. ಹೀಗಾಗಿ ದರ್ಶನ್ಗೂ ಜೈಲೂಟವೇ ಕೊಡಬೇಕೆಂದು ಸರ್ಕಾರಿ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ಬಳಿಕ ದರ್ಶನ್ ಅರ್ಜಿಯನ್ನ ವಜಾಗೊಳಿಸಲಾಗಿತ್ತು. ಬಿರಿಯಾನಿ ಸಿಗುತ್ತಾ ಅಥವಾ ಮುದ್ದೆನೆ ಫಿಕ್ಸಾ? ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಜಾಗೊಂಡ ಬಳಿಕ ಈಗ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಾಳೆ ನಡೆಯಲಿದೆ. ಹೈಕೋರ್ಟ್ನಲ್ಲೂ ಹಲವು ಕಾರಣಗಳನ್ನು ಮುಂದಿಟ್ಟು ದರ್ಶನ್ ಪರ ವಕೀಲರು ವಾದ ಮಾಡಲಿದ್ದಾರೆ. ಮನೆಯೂಟಕ್ಕಾಗಿ ದರ್ಶನ್ ಪರ ವಕೀಲರು ಹಲವು ಕಾರಣ ನೀಡಿ ವಾದ ಮಾಡುವಂತಹ ಸಾಧ್ಯತೆ ಇದೆ. ದರ್ಶನ್ ನಟನಾಗಿದ್ದು ಫಿಸಿಕ್ ಮೇಂಟೈನ್ಗೆ ಅವಕಾಶ ಕೇಳುವ ಸಾಧ್ಯತೆ ಇದೆ. ಜೈಲು ಸೇರಿದ ಮೇಲೆ ಪದೇ ತೂಕ ಕಡಿಮೆ ಆಗ್ತಾ ಇದೆ. ಹೆಚ್ಚು ತೂಕ ಕಡಿಮೆ ಆದರೆ ಸಿನಿಮಾಗಳಿಗೆ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲ ಕಾರಣ ನೀಡಿ ಮನೆಯೂಟಕ್ಕೆ ಬೇಡಿಕೆ ನೀಡೋ ಸಾಧ್ಯತೆ ಇದೆ. ನಾಳೆ ಹೈಕೋರ್ಟ್ನಲ್ಲಿ ಮನೆಯೂಟದ ರಿಟ್ ಅರ್ಜಿ ವಿಚಾರಣೆ ನಡೆಯಲಿದ್ದು ಕಾರಣಗಳ ಜೊತೆಗೆ ಮನವಿಯನ್ನ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಆದರೂ ಮನೆಯೂಟ ಸಿಗುತ್ತಾ ಅಥವಾ ಮುದ್ದೆನೆ ಫಿಕ್ಸ್ ಆಗುತ್ತಾ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಇರುವ ದರ್ಶನ್ ಯಾವ ಕಾರಣಕ್ಕೋಸ್ಕರ ಜೈಲಿಗೆ ಹೋದ್ರೋ ಅದೇ ತಪ್ಪನ್ನ ಮತ್ತೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ದರ್ಶನ್ ಕೊಲೆ ಮಾಡೋದಕ್ಕೆ ಕಾರಣ ಸಹವಾಸ ದೋಷ. ಈಗ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಮಾತಿನಂತೆ ಜೈಲಿನ ಒಳಗಿರುವ ದರ್ಶನ್ ರೌಡಿಗಳ ಸಹವಾಸ ಮಾಡ್ತಾ ಇದ್ದಾರಂತೆ. ಪರಪ್ಪನ ಅಗ್ರಹಾರದಲ್ಲಿ ಪೊರ್ಕಿ ಪಾಠ ಕಲಿತಂಗಿಲ್ಲ. ಜೈಲಿನಲ್ಲೂ ಕೂಡ ತನ್ನ ಜಾಲವನ್ನ ವಿಸ್ತರಿಸ್ತಾ ಇದ್ದಾನ ಜಗ್ಗುದಾದ. ಜೈಲಲ್ಲಿ ಕರಿಯನ ಸುತ್ತ ಕಟ್ಟಿಕೊಳ್ತಾ ರೌಡಿ ಕೋಟೆ. ದರ್ಶನ್ಗೆ ಖತರ್ನಾಕ್ಗಳ ಬಹುಪರಾಕಿ ಯಾಕೆ? ಇದಿರುವಂತ ಕುತೂಹಲ. ಮತ್ತೆ ದರ್ಶನ್ ಬುದ್ಧಿ ಕಲೀಲಿಲ್ವಾ ಅನ್ನೋದು. ದರ್ಶನ್ಗೆ ಪ್ರತ್ಯೇಕವಾದಂತ ಊಟದ ವ್ಯವಸ್ಥೆಯನ್ನ ಈ ರೌಡಿ ಗ್ಯಾಂಗ್ ಮಾಡ್ತಾ ಇದೆಯಂತೆ. ದರ್ಶನ್ ಸುತ್ತ ರೌಡಿಗಳ ಕೋಟೆಯನ್ನೇ ದರ್ಶನ್ ಕಟ್ಟಿಕೊಂಡಿದ್ದಾರಂತೆ. ದರ್ಶನ್ನ ಅತಿ ಹೆಚ್ಚು ರೌಡಿಗಳ ಜೊತೆಯಲ್ಲಿ ಒಡನಾಟವನ್ನ ಹೊಂದಿದಾರಂತೆ ಜೈಲಿನ ಒಳಗಡೆ. ಹಾಗಾದ್ರೆ ದರ್ಶನ್ಗೆ ಬುದ್ಧಿ ಬಂದಿಲ್ವಾ? ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ದರ್ಶನ್? ಅವರಿಂದ ದರ್ಶನ್ಗೆ ಆಗ್ತಿರುವಂತ ಅನುಕೂಲ ಏನು? ಇದೆಲ್ಲದಕ್ಕೆ ಸಂಬಂಧಪಟ್ಟಾಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಜೈಲಲ್ಲಿ ಕರಿಯನ ಸುತ್ತ ರೌಡಿ ಕೋಟೆ. ದರ್ಶನ್ಗೆ ಖತರ್ನಾಕ್ಗಳ ಬಹುಪರಾಕ್.
ರೇಣುಕಾ ಸ್ವಾಮಿಯನ್ನ ಪುಡಿ ರೌಡಿಗಳ ರೀತಿ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ಟು ಕೊಂದವರ ನಾಯಕ ದರ್ಶನ್ ಈಗ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಸೇರಿ ಬರೋಬ್ಬರಿ 35ಕ್ಕೂ ಹೆಚ್ಚಿನ ದಿನವಾಗಿದೆ. ದರ್ಶನ್ ಬಹಳ ಒಳ್ಳೆಯ ಮನುಷ್ಯ, ಯಾರಿಗೂ ನೋವು ಮಾಡಲ್ಲ ಎಂಬ ಅಭಿಮಾನಿಗಳಿಗೆ ಮೊದಲ ಶಾಕ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದು. ದುರ್ಜನರ ಸಹವಾಸದಿಂದ ರೇಣುಕಾ ಸ್ವಾಮಿ ಕೊಂದಿದ್ರು, ಇದೀಗ ಅದೇ ರೀತಿ ಜೈಲಲ್ಲೂ ದುಷ್ಟಕೂಟವನ್ನ ಸೇರ್ತಿದ್ದಾರಂತೆ. ಎಸ್, ಕೆಲ ದಿನಗಳ ಹಿಂದಷ್ಟೇ ರೌಡಿಗಳ ತಂಡವೊಂದು ದರ್ಶನ್ಗೆ ರಾಜ್ಯಾತಿಥ್ಯ ನೀಡಲು ನಾ ಮುಂದು ತಾ ಮುಂದು ಅಂತ ಮುಂದಾಗಿದ್ರಂತೆ ಅಂತ ಮಾಧ್ಯಮಗಳು ವರದಿಯನ್ನ ಕೂಡ ಮಾಡಿದ್ವು. ಇದೀಗ ಆ ಮಾತು ಸತ್ಯ ಎಂಬ ವಿಷಯ ಚರ್ಚೆಯಾಗ್ತಾ ಇದೆ. ಜೈಲಿನಲ್ಲಿರುವಂತಹ ಕರಿಯನ ಸುತ್ತ ಬೆಂಗಳೂರಿನ ಘಟಾನುಘಟಿ ರೌಡಿಗಳು ಸುತ್ತುವರೆದಿದ್ದಾರೆ ಎನ್ನಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ರೌಡಿ ಗ್ಯಾಂಗ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸಿಕ್ಕಿದೆ. ಸೈಕಲ್ ರವಿ, ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ರಿಜ್ವಾನ್ ಹೆಸರು ಕೇಳ ಬರ್ತಾ ಇದೆ. ಸೈಕಲ್ ರವಿ ಲಿಂಕ್ ಬೆಂಗಳೂರಿನ ಕುಖ್ಯಾತ ರೌಡಿ ಶೀಟರ್. ಬೆಂಗಳೂರು ದಕ್ಷಿಣದ ಹಿಡಿತ ಹೊಂದಿರುವಂತಹ ರೌಡಿ ಸೈಕಲ್ ರವಿ ಸದ್ಯ ಜೈಲಿನಿಂದ ಹೊರಗಿದ್ದಾನೆ. ಆತನ ಹುಡುಗರ ಮೂಲಕ ದರ್ಶನ್ಗೆ ಆತಿಥ್ಯ. ವಿಲ್ಸನ್ ಗಾರ್ಡನ್ ನಾಗ ಸ್ಲಂ ಭರತ ಪೊಲೀಸರ ಗುಂಡೇಟಿನ ಬಳಿಕ ಚಾಲ್ತಿ. ಬೆಂಗಳೂರಿನಲ್ಲಿ ಚಾಲ್ತಿಯಲ್ಲಿರುವಂತಹ ದೊಡ್ಡ ಹೆಸರು. ದರ್ಶನ್ಗೆ ಜೈಲಿಗೆ ಹೋದಾಗಲೇ ಆತಿಥ್ಯಕ್ಕೆ ಪ್ಲಾನ್. ಕುಳ್ಳ ರಿಜ್ವಾನ್ ಬೆಂಗಳೂರು ದಕ್ಷಿಣದಲ್ಲೇ ಆಕ್ಟಿವ್ ಆಗಿರುವಂತಹ ರೌಡಿ. ಮೈಸೂರು ರಸ್ತೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋಲ್ಡ್. ಸದ್ಯ ಸೆಂಟ್ರಲ್ ಜೈಲಿನಲ್ಲಿರುವಂತಹ ಕುಳ್ಳ ರಿಜ್ವಾನ್. ಸದ್ಯ ದುರ್ಜನರ ಸಹವಾಸ ಮಾಡಿ ಜೈಲು ಸೇರಿದ್ದ ದರ್ಶನ್ ಕೃಷ್ಣ ಜನ್ಮ ಸ್ಥಾನದಲ್ಲಾದರೂ ಬದಲಾಗ್ತಾರೆಂದು ಅಂದುಕೊಂಡಿದ್ದವರಿಗೆ ಮತ್ತೆ ಸುಳ್ಳು ಪುಡಿ ರೌಡಿಗಳ ಸಹವಾಸ ಮಾಡಿದ್ದು ಮತ್ತೆ ಯಾವುದೇ ಅಚಾತುರ್ಯ ಮಾಡಿಕೊಳ್ಳದಿರಲಿ ಎಂಬುದು ನಮ್ಮ ಆಶಯ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲು ಸೇರಿದ ಮೇಲೆ ಅವರಿಂದಲೇ ನನಗೆ ಈ ಗತಿ ಬಂದಿದ್ದು. ಪೊಲೀಸರ ಮುಂದೆ ಎಲ್ಲ ಹೇಳಿ ನನ್ನನ್ನ ಲಾಕ್ ಮಾಡಿದ್ದಾರೆ. ಅವರನ್ನ ಇನ್ನೊಂದು ಸಲ ನೋಡಬಾರ್ದು ಅಂತಿದ್ದ ದಾಸ ಸೈಲೆಂಟ್ ಆಗಿ ಚೇಂಜ್ ಆಗ್ತಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ದುಶ್ಮನ್ಗಳೆಂದು ದೂರವಾಗಿದ್ದ ದಾಸ ಸುಮ್ಮನಾದ್ನ. ತನ್ನ ಗ್ಯಾಂಗ್ನೊಂದಿಗೆ ಸಹಜವಾಗಿರ್ತಾನ ದರ್ಶನ್. ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ತಮ್ಮವರಿಂದಲೇ ಈ ಗತಿ ಬಂತು ಅಂತ ದರ್ಶನ್ ಆಕ್ರೋಶಗೊಂಡಿದ್ರು. ಪೊಲೀಸರ ಮುಂದೆ ತಮ್ಮ ವಿರುದ್ಧ ಹೇಳಿಕೆಗಳು ನೀಡಿದ್ದಕ್ಕೆ ತನಗೆ ಹೀಗಾಯ್ತು ಅಂತ ಕೋಪಗೊಂಡು ಜೈಲಲ್ಲಿರೋ ತಮ್ಮ ಆಪ್ತರ ವಿರುದ್ಧ ಸಿಟ್ಟಾಗಿ ಅಂತರವನ್ನ ಕಾಯ್ದುಕೊಂಡಿದ್ರು. ಜೈಲು ಸೇರಿದ ಮೇಲೆ ಇತರೆ ಆರೋಪಿಗಳಿಂದ ದರ್ಶನ್ ಅಂತರ ಕಾಯ್ದುಕೊಂಡಿದ್ರು. ಅವರಿಂದಲೇ ತನಗೆ ಈ ಗತಿ ಬಂತು ಅಂತ ಗುಡುಗಿದ್ರು. ಉಳಿದ 16 ಆರೋಪಿಗಳ ಹೆಸರೆತ್ತಿದ್ರೆ ಸಿಡುಕ್ತಾ ಇದ್ದ ದರ್ಶನ್ಗೆ ಸತ್ಯದ ದರ್ಶನವಾಗ್ತಾ ಇದೆ. ಪೊಲೀಸರ ಮುಂದೆ ಕೊಟ್ಟ ಹೇಳಿಕೆ ಮುಖ್ಯವಲ್ಲ, ಜಡ್ಜ್ ಮುಂದೆ ಕೊಟ್ಟ ಹೇಳಿಕೆ ಮುಖ್ಯ ಅಂತ ವಕೀಲರು ಮನವರಿಕೆ ಮಾಡಿದ ಮೇಲೆ ದರ್ಶನ್ ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ. ತಮ್ಮ ಆಪ್ತ ಗ್ಯಾಂಗ್ ಮೇಲಿನ ಕೋಪ ತಣ್ಣಗಾಯ್ತ. ದರ್ಶನ್ಗೆ ಇವೆಲ್ಲದರ ಬಗ್ಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ದಾಸನಿಗೆ ಎಲ್ಲವೂ ಅರಿವಾಗಿದೆ. ಹೀಗಾಗಿ ಆರಂಭದಲ್ಲೇ ಎಲ್ಲರ ಮೇಲೂ ಉರಿದು ಬೀಳ್ತಿದ್ದ ದರ್ಶನ್ ಈಗ ಎಲ್ಲರ ಜೊತೆ ಸಹಜವಾಗಿದ್ದಾರೆ. ಜೈಲಲ್ಲಿರೋ ಉಳಿದ ಆರೋಪಿಗಳೊಂದಿಗೆ ದಾಸ ಸಹಜವಾಗಿ ಮಾತನಾಡಿಸ್ತಿದ್ದಾರೆ ಎನ್ನಲಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ಇತರೆ ಆರೋಪಿಗಳ ಮೇಲಿನ ಕೋಪ ತಣ್ಣಗಾದ ಮೇಲೆ ದಾಸ ತಣ್ಣಗಾಗಿದ್ದಾನೆ ಎನ್ನಲಾಗ್ತಾ ಇದೆ. ಹೀಗಾಗಿ ಎಂದಿನಂತೆ ಮಾತನಾಡಲಿದ್ದಾರೆ ಎನ್ನಲಾಗ್ತಾ ಇದೆ.